ಯಾರು ಡೇವಿಡ್ನ ತುಂಬಾ ದಿನ ಬದುಕೋಕ್ ಬಿಡಲ್ಲ. ಸರ್ವನಾಶ. ಇದೆಲ್ಲ ಬೇಡ ಅಂತ ಅವತ್ತೇ ಹೇಳಿರ್ಲಿಲ್ವ ಕಿಚ್ಚು? ಈಗ್ಲೇ ಇದನ್ನೆಲ್ಲ ಬಿಟ್ಬಿಡು. ಯಾರಿಗೆ ಕಾಲ್ ಮಾಡ್ಬೇಕೋ ಮಾಡ್ಬಿಡು. ನಮಗಿದೆಲ್ಲ ಬೇಕಾ? ನಾನೇನ್ ಮಾಡಿಲ್ಲ ಅಂದ್ರೂ ಅದ್ ನಡ್ದೆ ನಡೆಯುತ್ತೆ. ಡೇವಿಡ್ಗೆ ತಾನು ಯಾರು ಅಂತ ಸ್ವಲ್ಪ ನೆನಪಾದ್ರೂ ಸಾಕು, ಅವ್ರ ಕೈಲಿ ಇವ್ರನ್ನ ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ನೋಡ್ತಿರು. ಅನ್ಕೊಂಡ್ ಹಾಗೆ ಆಗ್ಲಿಲ್ಲ ಅಂತಂದ್ರೆ ಅವಾಗ ನಾನೇ ಎಲ್ಲಾನು ಹೇಳ್ಬಿಡ್ತೀನಿ ಅವ್ರಿಗೆ. ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ. ಮತ್ತೆ ಮುಂದೇನು? ಆಮೇಲೆ ನಿನ್ ಕತೆ ಏನು ಕಿಚ್ಚು? ಒಂದು ವಾರ ಆಯ್ತು. ಇಬ್ರು ಬೀಚಲ್ಲಿ ಪಾರ್ಕಲ್ಲಿ ಸುತ್ತಾಡಿದೆ ಆಯ್ತು. ಬೇರೆ ಏನಾದ್ರೂ ಪ್ರಯೋಜನ ಆಯ್ತಾ? ಮೊದಲು ಅವನ ಜೊತೆ ಸ್ನೇಹ ಬೆಳೆಸಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾ? ಇಷ್ಟು ಶಾರ್ಟ್ ಟೈಮಲ್ಲಿ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬರೋ ಥರ ಮಾಡಿದ್ದೀನಿ. ಇವಾಗ ಅದನ್ನ ಇಟ್ಕೊಂಡು ಮುಂದುವರಿಬೋದು ನಾನು. ನೀನ್ ಪ್ರಯತ್ನ ಪಡ್ತಾ ಇಲ್ಲ ಅಂತಲ್ಲ ಕಿಚ್ಚು ಹೇಳ್ತಾ ಇರೋದು, ಸಮಯ ಮೀರೋಗ್ತಿದೆ ಅಂತ ನೆನಪಿಸ್ತಾ ಇರೋದು. ಏನ ಇದನ್ನೆಲ್ಲ ಟೈಮ್ ಟೇಬಲ್ ಇಟ್ಕೊಂಡು ಕೆಲಸ ಮಾಡೋದಕ್ಕಾಗತ್ತಾ? ಮೊದಲೆಲ್ಲ ನೀವು ಟ್ರೈ ಮಾಡಿ ಏನೂ ಕೆಲಸ ಆಗಿಲ್ಲ ಅಲ್ವಾ? ಸ್ವಲ್ಪ ಸಮಾಧಾನವಾಗಿರಿ. ಸಮಾಧಾನವಾಗಿರೋ ಟೈಮಲ್ಲಿ ಆಗೋಯ್ತು. ಇಷ್ಟರಲ್ಲಿ ಡೇವಿಡ್ ಕತೆ ಮುಗಿಸ್ತೀನಿ. ಆ ಅಮಾಯಕನ್ ಸುಮ್ಮನೆ ಬಿಡಕ್ಕಾಗಲ್ವಾ? ಅವ್ರು ಹೇಗಾದ್ರೂ ಬದುಕೊಳ್ಳಿ. ಅಮಾಯಕ. ವಿಷ ಸರ್ಪ ಅವನು, ನಿನಗೆ ಗೊತ್ತಿಲ್ಲ. ಮಕ್ಬೂಲ್, ನಾನ್ ನಿಮ್ಗೆ ಸುಮಾರು ಸಲ ಹೇಳಿದ್ದೀನಿ ಇದನ್ನ ಡ್ರ್ಯಾಗ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ. ಆ ಮೆಮರಿಯಿಂದ ನಮ್ಗೆ ಯಾವ ಯೂಸು ಇಲ್ಲ, ಗೊತ್ತು ತಾನೆ? ಒಬ್ರಿಗೊಬ್ರು ಹೊಡೆದಾಡ್ಕೊಂಡ್ರೆ ನಮ್ ಕೆಲಸ ಕಡಿಮೆ ಆಗುತ್ತೆ ಅನ್ಕೊಂಡೆ. ಪಟೇಲ್ ಕಾಲ್ ಮಾಡಿ, ಡೇವಿಡ್ನ ಇಟ್ಕೊಂಡು ಯೂಸ್ ಇಲ್ಲ, ಜಸ್ಟ್ ಗೆಟ್ ಔಟ್. ಹಾಗೆ ಇನ್ನೊಂದು ವಿಷಯ, ಜೀವನದಲ್ಲಿ ಹಿಂದೆಂದು ನೀನ್ ನಮ್ಮನ್ನು ನೋಡಿಲ್ಲ, ಹಾಗೆ ಡೇವಿಡ್ನು. ಅರ್ಥ ಆಯ್ತಾ? ಮ್ಯಾಮ್ ಪ್ಲೀಸ್ ಬಾ ಕೂತ್ಕೋ. ಇನ್ನೊಂದು ಪ್ಲಾನ್ ಕೂಡ ಇದೆ. ಡೇವಿಡ್ನ ಕರ್ಕೊಂಡು ಆ ಹಳೆ ಯಾತ್ರೆನ ರಿಪಿಟೇಷನ್ ಮಾಡಿಸ್ಬೇಕು. ನೀನು ಅದನ್ನ ಹೆಂಗಾದ್ರೂ ಮಾಡಿ ಒಪ್ಪಿಸ್ಬೇಕು. ಬಾಂಬೆ ಟು ಮ್ಯಾಂಗ್ಳೂರ್. ಅದೃಷ್ಟ ಇದ್ರೆ ಉಡುಪಿಲಿ ಆಕ್ರಮಣ ಆಗಿದ್ದ ಜಾಗ ರೀಚ್ ಆಗೋಕ್ಕೂ ಮುಂಚೆ ಡೇವಿಡ್ಗೆ ಏನಾದ್ರೂ ಒಂದು ನೆನಪಾಗುತ್ತೆ. ಅವನ್ ನೆನಪಲ್ಲ, ಅವನ್ ಜೀವ ನಿನ್ ಕೈಲಿರೋದು. ಅವ್ರು ಡೇವಿಡ್ನ ಕೊಲ್ತಾರೆ ಅಲ್ವಾ? ಯಾವುದು ಅತಿ ಹೆಚ್ಚು ತಿಳ್ಕೊಳ್ದೇ ಇರೋದು ಅದು ನಿನ್ಗೆ ಒಳ್ಳೇದು. ಅವತ್ತೇ ನಿನ್ಗೆ ಹೇಳಿದ್ನಲ್ಲ. ಇವಾಗ ಮನುಷ್ಯ ಸಾಯೋದಕ್ಕೆ ದಾರಿ ತೋರಿಸ್ಬೇಕು, ಅದೆಲ್ಲ ನನ್ನ ಕೆಲಸ. ಊರಿಗೆ ಒಂದು ಟ್ರಿಪ್ ಹೋಗ್ಬೇಕಾಗತ್ತೆ. ಒಂದು ಗಾಡಿ ಮಂಗಳೂರು ಕೊಡೋದಿತ್ತು. ಫುಲ್ ಟ್ರಿಪ್ ಜೊತೆಗೆ ಕೈಗೊಂದಷ್ಟು ಕಾಸು ಸಿಗುತ್ತೆ. ಎರಡು ದಿವಸ ಕೆಲಸ ಆಗತ್ತೆ. ಒಬ್ಬನಿಗೆ ಅಷ್ಟು ದೂರ ಹೋಗಕ್ಕೆ ಬೋರ್ ಆಗುತ್ತೆ.
ನೀವು ನನ್ನ ಜೊತೆಗೆ ಬರ್ತೀರಾ? ಕಲ್ಯಾಣಿನ ಕರ್ಕೊಂಡು ಹೋಗು. ಅವಳನ್ನ ಕೇಳಾಯ್ತು, ಯಾವಾಗಲೂ ಕೆಲಸ ಅಂತಿರ್ತಾಳೆ. ಅಣ್ಣ ನೀವು ಬನ್ನಿ ಪ್ಲೀಸ್, ಊರೆಲ್ಲ ನೋಡ್ಬೋದಲ್ವಾ? ಏಯ್, ಯಾವ ಊರು? ಇದೇ ನನ್ನೂರು. ಎಲ್ಲರೂ ಕನ್ನಡ ಮಾತಾಡೋ ಊರಿಲ್ವಾ? ಅದು. ಅಣ್ಣ ಹೋಗೋಣ ಅಣ್ಣ, ಮಜಾ ಇರುತ್ತೆ. ಮ್ಯಾನೇಜರ್ ಹತ್ರ ಮಾತಾಡ್ಬೇಕು. ಅವನೇನ್ ಹೇಳ್ತಾನೆ ಅಂತ ಗೊತ್ತಿಲ್ಲ. ಓ ಹೌದಾ? 1-2 ದಿನ ಪಾಪ್ಕಾರ್ನ್ ತಿಂದಿಲ್ಲ ಅಂದ್ರೆ ಇಲ್ಲಿ ಯಾರು ಸತ್ತು ಹೋಗಲ್ಲ. ಬನ್ನಿ. ಊರ್ ಇಷ್ಟ ಆದ್ರೆ ನೀವಲ್ಲೇ ಸೆಟ್ಲ್ ಆಗ್ಬೋದು, ಕೊನೆವರೆಗೂ ಸಂತೋಷವಾಗಿರ್ಬೋದು. ನಿನಗೇನ್ ಹೇಳಕ್ ಬರ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ. ಸರ್, ಕಾರ್ ರೆಡಿ ಇದೆ. ಅಣ್ಣ ಬನ್ನಿ ಕೂತ್ಕೊಳ್ಳಿ, ಕತ್ಲಾಗೋಷ್ಟಲ್ಲಿ ಗೋವಾಗೆ ಹೋಗ್ಬೇಕು. ಏನೂ ಗೊತ್ತಾಗ್ತಿಲ್ಲ. ಇದಕ್ಕೂ ಮೊದಲು ಈ ಥರ ಯಾವತ್ತೂ ಅನಿಸೇ ಇಲ್ಲ. ಕಮ್ ಆನ್ ಮಿಸ್ಟರ್, ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಬರ್ತೀವಿ ತಾನೆ ನಾವು? ಬೆಲ್ಟ್ ಹಾಕೊಳ್ಳಿ. ಸರಿ ಹೋಯ್ತು. ಓಕೆ. ಅಣ್ಣಂಗ ಟೈಮಲ್ಲಿ ತುಂಬಾ ಗರ್ಲ್ ಫ್ರೆಂಡ್ಸ್ ಇದ್ರ? ಪಂಜಾಬ್, ಸಿಂಧು, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ. ನೆನ್ಪಿಲ್ಲ ಅಂತ ತಾನೆ? ಏನ್ ಹೇಳ್ಬೇಡಿ ಬಿಡೋಣ. ಅಣ್ಣನ್ಗೆ ಹಸುವಾಗ್ತಿದ್ಯಾ? ಇಲ್ವಾ? ಒಂದ್ ಟೀನಾದ್ರೂ ಕುಡಿಯೋಣ, ಟಯರ್ಡ್ ಆಗಿದೆ. ಕಲ್ಲು ಕಾಲ್ ಮಾಡ್ಬೇಕು. तुमच्या गावात इलेक्ट्रिसिटी आहे आणि तुम्हाला काय बी प्रश्न येणार नाही आणि तुम्ही पाणी अच्छा. काय problem होणार नाही. ನಾನು ಇಲ್ಲೆಲ್ಲ ತಲುಪಿದ್ದೀನಿ. ಎಲ್ಲ ಸರಿ ಇದೆ ಅಲ್ವಾ? ಏ, ಇಲ್ಲಿವರೆಗೂ ಏನೂ ತೊಂದರೆ ಆಗಿಲ್ಲ. ಚಾಚಾ ಏನಾದ್ರೂ ತಿಂದ್ರ? ಇನ್ನೂ ಏನು ಮಾಡಿಲ್ಲ. ನೀನು? ಹುಷಾರಾಗಿರೋ. ಓಹೋ, ಸರಿ ಚಾಚಾ, ಆಯ್ತು. ಸರಿ, ಕಾಲ್ ಮಾಡ್ತೀನಿ. रस्ते बी चांगले होऊन जाणार आहेत.